ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬೆಳಿಗ್ಗೆ ತಿಂಡಿ ಹಿಡ್ಕೊಂಡು ನಿಮ್ಮ ಜೊತೆ ಮಾತಾಡೋಕ್ಕೆ ಶುರು ಮಾಡಿದೆ. ಇವತ್ತಿನ ತಿಂಡಿ ಏನು ನೋಡುವಾಗ ನಿಮಗೆ ಗೊತ್ತಾಗತ್ತೆ. ಅವಲಕ್ಕಿ, ಮೀಡಿಯಮ್ ಅವಲಕ್ಕಿ ಒಗ್ಗರಣೆ ಹಾಕ್ತೀವಲ್ವಾ, ಹಾಗೆ ಸೂಪರ್ ಆಗಿದೆ. ತಿಂದು ಆಮೇಲೆ ನಾನು ನಿಮ್ಮೊಟ್ಟಿಗೆ ಇವತ್ತು ಸುಮಾರೆಲ್ಲ ಮಾತಾಡೋಣ. ದೋಸೆ, ಇಡ್ಲಿ, ಪಡ್ಡು, ಪೂರಿ ಅಲ್ವಾ, ನೀರು ದೋಸೆಲೇ ವೆರೈಟಿ, ಇಷ್ಟೊಂದು ಅಡುಗೆ ಮಾಡ್ತೀವಿ. ಉಪ್ಪಿಟ್ಟು, ಅವಲಕ್ಕಿ ತುಂಬ ಅಪರೂಪನೇ ನಮ್ಮ ಮನೇಲಿ. ಇವತ್ತು ಭಾನುವಾರ ಅಲ್ವಾ, ಅವಲಕ್ಕಿ ಎಲ್ಲನೂ ಇಷ್ಟನೇ ನಮಗೆ. ಇಷ್ಟ ಇಲ್ಲ ಅನ್ನೋದು ಯಾವುದೂ ಇಲ್ಲ ಫ್ರೆಂಡ್ಸ್ ಅಲ್ವಾ. ತುಂಬ ರುಚಿಯಾಗಿರುತ್ತೆ ಇದಕ್ಕೆ ನನ್ನ ಯಜಮಾನ್ರ ಕಾಂಬಿನೇಷನ್ನು ಬಾಳೆಹಣ್ಣು. ಅವ್ರು ಬಾಳೆಹಣ್ಣು ಜೊತೆ ತಿಂತಾ ಇದ್ದಾರೆ. ನಂಗೆ ಬಾಳೆಹಣ್ಣು ಇಷ್ಟ ಆಗಲ್ಲ, ಹಾಕ್ಕೊಂಡ್ರೆ ನಾನು ಸೈಡಿಗೆ ಮೊಸರು ಹಾಕ್ಕೊಳ್ತೀನಿ. ಇವತ್ತು ಅದು ಹಾಕ್ಕೊಳ್ಳಿಲ್ಲ, ಹಾಗೆ ತಿಂತಾ ಇದ್ದೀನಿ. ನಾವು ಫ್ರೆಂಡ್ಸ್ ಭೋಪಾಲಲ್ಲಿ ನನ್ನ ಹಸ್ಬೆಂಡಿನ ಕ್ಲೋಸ್ ರಿಲೇಟಿವ್ ಇದ್ದಾರೆ. ನಾವು ಅವ್ರ ಮನೆಗೆ ಹೋಗಿ ಅಲ್ಲಿಂದ ಉಜ್ಜಯಿನೆಲ್ಲ ಹೋಗಿದ್ವಿ. ಭೋಪಾಲಿಂದ ಉಜ್ಜಯಿನಿಗೆ ಹೋಗುವಾಗ ನಾವು ಬೇಗ ಹೊರಟಿದ್ವಿ. ಬೆಳಿಗ್ಗೆ ತಿಂಡಿಗೆ ಅಂತ ನಿಲ್ಲಿಸಿದ್ವಿ. ತುಂಬ ಫೇಮಸ್ ಫ್ರೆಂಡ್ಸ್ ಈ ಪೋಹ ಮತ್ತು ಜಿಲೇಬಿ ಕಾಂಬಿನೇಷನು. ಎಂತ ಕೇಳ್ತೀರಿ ನೀವು, ಸೂಪರ್ ಟೇಸ್ಟ್. ಏನಂದರೆ ಅವಲಕ್ಕಿ ಅದ್ರ ಜೊತೆಗೆ ಜಿಲೇಬಿ, ಬೆಸ್ಟ್ ಕಾಂಬಿನೇಷನ್ ಫ್ರೆಂಡ್ಸ್. ಅದು ಎಷ್ಟು ತಿಂದಿದ್ದೀವೋ ನಮಗೆ ಗೊತ್ತಿಲ್ಲ. ಆವಾಗ ಈಗೊಂದು 8-9 ವರ್ಷದ ಹಿಂದೆ ನಾವು ಹೋಗಿರೋದು. ಅಷ್ಟೂ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಅದೇ ಇರುತ್ತೆ ಅಲ್ಲಿ. ಅದು ಎಷ್ಟು ರಶ್ ಗೊತ್ತಾ, ಅಷ್ಟು ರಶ್ ಇರುತ್ತೆ. ಎಲ್ಲ ಜೀವನದಲ್ಲಿ ಎಲ್ಲ ಥರದ ಎಕ್ಸ್ಪೀರಿಯನ್ಸು ನೋಡಿದ್ದೀವಿ. ನೋಡಬೇಕಲ್ವಾ, ಇರೋದೊಂದು ಜೀವನ, ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹಾಗೆಯೇ ನಾನು ನಿನ್ನೆ ಬೆಳಿಗ್ಗೆ ಮೆಹಂದಿ ಹಚ್ಕೊಂಡಿದ್ದೆ ತಲೆಗೆ. ನೋಡಿ ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಅದರದ್ದು ವಿಡಿಯೋ ಪೀಸ್ ಎಲ್ಲ ಇದರ ನಂತರ ಇದೇ ವಿಡಿಯೋದಲ್ಲೇ ಹಾಕ್ತೀನಿ ನಾನು. ಈ ವಿಡಿಯೋ ಸ್ಪೆಷಲ್ ಇದೆ. ಈಗ ತಿಂಡಿ ತಿಂದ ಆಮೇಲೆ ನಿಮ್ಮೊಟ್ಟಿಗೆ ಸಿಕ್ಕಿ ಮಾತಾಡ್ತೇನೆ. ಇವತ್ತು ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಲ್ವಾ, ನಾಳೆ ಬೆಳಿಗ್ಗೆ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನೀವೆಲ್ಲರೂ ನೋಡಿ. ಸ್ಪೆಷಲ್ ಇದೆ ಈ ವಿಡಿಯೋದಲ್ಲಿ. ಏನಂತ ತಿಂಡಿ ತಿಂದು ಆಮೇಲೆ ಹೇಳ್ತೀನಿ ನಿಮಗೆ. ಬರೀ ತಿಂಡಿ ತಿಂದಲ್ಲ, ತಿಂಡಿ ತಿಂದು ಬಿಸಿ ಬಿಸಿ ಕಾಫಿ ಕುಡಿದು ಆಮೇಲೆ ಹೇಳ್ತೀನಿ. ಕಾಯ್ತಾ ಇರಿ. ಏನಂತ ಸ್ನಾನ ಮುಗಿಸಿ ದೇವರಿಗೆ ದೀಪ ಮಾಡಿ ಪೂಜೆ ಮಾಡಬೇಕಲ್ವಾ. ಇವತ್ತು ನಾನು 2 ಖುಷಿ ವಿಷಯ ಹೇಳಕ್ಕಿದೆ ಅಂದಿದ್ದೀನಲ್ವಾ, ಅದಕ್ಕೆ ನಾನಿವತ್ತು ತುಪ್ಪ ದೀಪ ಮಾಡ್ತಾ ಇದ್ದೀನಿ ದೇವರಿಗೆ. ನಾನು ಪ್ರತಿದಿನ ಲಲಿತಾ ಸಹಸ್ರನಾಮ ಹೇಳ್ಕೊಳ್ತೀನಿ. ಬನ್ನಿ ಶುರು ಮಾಡ್ತೀನಿ. ಈಗ ನೀವು ನೋಡಿದ್ರಂತೆ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಲಿ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖಿ ಮಾಪೀನ ವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣ ರತ್ನ ಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನ ಘಟಸ್ಥ ರಕ್ತ ಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಶ್ರೀಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ. ಪ್ರತಿದಿನ ಸ್ನಾನ ಆದ್ಮೇಲೆ ಲಲಿತಾ ಸಹಸ್ರನಾಮ ಹೇಳ್ಕೊಂಡ್ರಷ್ಟೇ ನನ್ನ ಮನಸ್ಸಿಗೆ ನೆಮ್ಮದಿ ಫ್ರೆಂಡ್ಸ್. ಇವತ್ತು ನಿನ್ನೆಯಿಂದಲ್ಲ, 25 ವರ್ಷದಿಂದನೂ ನಾನು ಲಲಿತಾ ಸಹಸ್ರನಾಮ ಹೇಳ್ಕೊಳ್ದೇ ಇರುವಂತಹ ದಿನನೇ ಇಲ್ಲ. ನನಗೆ ಟೈಮ್ ಇಲ್ಲ ಅಂದ್ರೆ ಕೆಲಸ ಮಾಡ್ಕೊಳ್ತಾ ಆದ್ರೂ ನಾನು ಹೇಳ್ಕೊಳ್ತೀನಿ. ಅದು ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ಇನ್ನು ಪೂಜೆ ಎಲ್ಲ ಮುಗಿಸಿ ನಾವು ಹೊರಗಡೆ ಹೋಗ್ಬೇಕು. ಅದರ ಮೊದಲು ನಾನು ನಿಮ್ಗೆ ರೆಡಿ ಆದ ನಂತರ ನಿಮ್ಮೊಟ್ಟಿಗೆ ಮಾತಾಡಿ ಆಮೇಲೆ ನಾವು ಪೇಟೆಗೆ ಹೊರಡ್ತೇವೆ. ಹಾಗೆ ನಿನ್ನೆ ಬೆಳಿಗ್ಗೆ ಮೆಹಂದಿ ಹಚ್ಕೊಂಡಿದ್ದೆ, ಅದನ್ನು ನಿಮಗೆ ಹೇಳ್ತೇನೆ ಅಂತ ಹೇಳಿದ್ದೆ ಅಲ್ವಾ. ನೋಡಿ, ನಾನು ಮುಂಚಿನ ದಿವಸ ರಾತ್ರಿನೇ ಕಲಸಿ ಇಟ್ಕೊಂಡಿದ್ದೆ, ಶುಕ್ರವಾರ ರಾತ್ರಿ ಕಲಸಿ ಇಟ್ಕೊಂಡಿದ್ದೆ. ಶನಿವಾರ ಬೆಳಿಗ್ಗೆ ನಾನು ತಲೆಗೆಲ್ಲ ಮೆಹಂದಿ ಮೆತ್ಕೊಂಡೆ. ಯಾಕಂದರೆ ಮಧ್ಯೆ ಸ್ವಲ್ಪ ಬಿಳಿ ಕೂದಲೆಲ್ಲ ಕಾಣ್ತಾ ಇರುತ್ತಲ್ವ. ನಾನು ಹಚ್ಕೊಳ್ಳೋದೇ 4 ತಿಂಗಳಿಗೆ ಒಂದು ಸರ್ತಿ ಕೂದಲಿಗೊಂದು ಹಚ್ಕೊಳ್ತೇನೆ. ಆಮೇಲೆ ಕೂದಲನ್ನು ಗಂಟು ಹಾಕ್ಕೊಂಡು ಒಂಚೂರು ಪಿಚಿ ಅಂತ ತಾಗಿಸ್ಕೊಂಡು 1 ಗಂಟೆ ಬಿಟ್ಟು ಸ್ನಾನ ಮಾಡಿ ಬರ್ತೀನಿ ನಾನು. ಅಷ್ಟೇ ನಾನು ಮೆಹಂದಿ ಹಚ್ಕೊಳ್ಳೋ ರೀತಿ ಫ್ರೆಂಡ್ಸ್. ಸ್ನಾನ ಎಲ್ಲ ಮಾಡಿ ಹೊರಗಡೆ ಹೋಗೋಣ ಅಂತ ರೆಡಿ ಆದ್ವಿ. ಇವತ್ತು ಭಾನುವಾರ ಅಲ್ಲ, ನನ್ನ ಯಜಮಾನ್ರು ಹೇಳಿದ್ರು ಇವತ್ತು ಅಡುಗೆ ಮಾಡಬೇಡ, ನಾವು ಹೊರಗಡೆ ಊಟ ಮಾಡೋಣ ಅಂತ. ಅದರಲ್ಲೂ ಇವತ್ತು ನಾನು ಖುಷಿ ಸುದ್ದಿ ಹೇಳ್ತೇನೆ ಅಂತ ಹೇಳಿದ್ದೀನಲ್ವಾ, ಆ ಖುಷಿಗಾಗಿ ಹೊರಗಡೆ ಊಟ ಮಾಡಲೇಬೇಕು.
ಅಲ್ವಾ? ಒಂದು ದಿವಸ ಅಡುಗೆ ಮನೆಗೆ ರೆಸ್ಟ್ ಕೊಡೋಣ ಅಂತ ಮಧ್ಯಾಹ್ನದ ಅಡುಗೆ ಇಲ್ಲ ಇವತ್ತು. ಏನದು ಖುಷಿಯ ಸುದ್ದಿ? ಕಾಯ್ತಾ ಇದ್ದೀರ ನೀವೆಲ್ಲ? ಹೇಳ್ತೀನಿ ಈಗ ಅಲ್ವೇನ್ರಿ? ಹೇಳೋಣ. ಹೇಳಲೇಬೇಕು. ಇವತ್ತಿಗೆ ನನ್ನ ಕೂಸಿಗೆ 1 ವರ್ಷ. ಏನಪ್ಪ, ಏನು ಕೂಸಿ ಉಳದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಕೂಸಿದೆಯಲ್ಲ, ನನ್ನ ಚಾನಲ್, ಅದಕ್ಕೆ ಇವತ್ತಿಗೆ 1 ವರ್ಷ. ಕಳೆದ ವರ್ಷ ಜೂನ್ 1ನೇ ತಾರೀಕು ನಾನು ನನ್ನ ಮೊದಲ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದು. ನನಗೆಷ್ಟು ಖುಷಿ ಆಗ್ತಾ ಇದೆ ಅಂದರೆ, ಸುಮಾರು 210ವರೆಗೆ ವಿಡಿಯೋ ಹಾಕಿದ್ದೀನಿ. ಅದರಲ್ಲೊಂದು 20 ಶಾರ್ಟ್ಸ್ ಇದೆ ಬಿಡಿ, ಒಂದು 180 ಲಾಂಗ್ ವಿಡಿಯೋಗಳಿದೆ ನನ್ನ ಚಾನಲಲ್ಲಿ. ನನಗೆಷ್ಟು ಖುಷಿ ಅಂದರೆ, ಇವತ್ತಿಗೆ ನನ್ನ ಕೂಸು 1 ವರ್ಷದಿಂದ ಅಂಬೆಗಾಲು ಹಾಕಿ ನಡೀತಾ ಇದ್ದಿದ್ದು ಎದ್ದು ನಿಂತು ಬಿಟ್ಟಿದೆ ಅಲ್ವಾ? ನಿಮ್ಮೆಲ್ಲರ ಪ್ರೋತ್ಸಾಹದಿಂದ 1 ವರ್ಷಕ್ಕೆ 31,000 ಸಬ್ಸ್ಕ್ರೈಬರ್ಸ್ ನನ್ನ ಕುಟುಂಬ ಬೆಳೆದು ಬಿಟ್ಟಿದೆ. ಇನ್ನೇನು ಬೇಕು ನನಗೆ ಅಲ್ವಾ? ನನಗೆ ಅತಿಯಾದ ಯಾವ ಆಸೆನೂ ಇಲ್ಲ. ನನಗೆ ಜನರೊಟ್ಟಿಗೆ ಬೆರಿಬೇಕು, ನನ್ನ ಹಾಬೀಸನ್ನು, ನನ್ನ ಒಂದು ಕೈಚಳಕವನ್ನು ನಿಮಗೆಲ್ಲ ತೋರಿಸ್ಬೇಕು, ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಕೊಡಬೇಕು ಅಂತ 2015ರಿಂದ ನನ್ನ ತಲೆಯೊಳಗೆ ತುಡಿತಾ ಮಾಡಬೇಕು ಅಂತ ನೀವು ಹೋಗಿ ನೋಡ್ಬೋದು. 2015ರಲ್ಲಿ ನಾನು ಮಾಡ್ಕೊಂಡಿರುವಂತಹ ಶ್ಯಾಮಲಾ ಮೋಹನ ವ್ಲಾಗ್ಸ್ ಅಂತ ನನ್ನ ಚಾನಲ್ ಹಾಗೇ ಇದೆ. ನಾನು ಅದರಲ್ಲಿ ಒಂದು ವಿಡಿಯೋನೂ ಹಾಕಿರಲಿಲ್ಲ. ಸುಮಾರು ಹಳತಾಯ್ತಲ್ಲ ಅದು ಅಂತ ಆ ಚಾನಲನ್ನು ಬಿಟ್ಟು ನಾನು ನನ್ನ ಕಳೆದ ವರ್ಷ ಮಗಳ ಬಾಣಂತನ ಎಲ್ಲ ಮುಗಿಸಿ ಬಂದ ಮೇಲೆ ಮಾರ್ಚಲ್ಲಿ ಒಂದು ಹೊಸ ಚಾನಲ್ ಮಾಡಿ ಇಟ್ಕೊಂಡೆ. ಹಾಕಕ್ಕೆ ಆಗ್ತಿರ್ಲಿಲ್ಲ, ಮಗಳ ಮನೆಯಲ್ಲೇ ಇದ್ದೆ. ಯಾವಾಗ ಮೇ 20ರ ನಂತರ ನಾನು ನಮ್ಮ ಮನೆಗೆ ವಾಪಸ್ ಬಂದ್ವಿ, ಆಮೇಲೆ ನಾನು ಹಾಕಲೇಬೇಕು ಅಂತ ಹಠ ಹಿಡಿದು ಜೂನ್ 1ಗೆ ನನ್ನ ಮೊದಲ ವಿಡಿಯೋವನ್ನು ಯೂಟ್ಯೂಬಲ್ಲಿ ಹಾಕಿರೋದು. ಶ್ಯಾಮಲಾ ವ್ಲಾಗ್ಸ್ ಚಾನಲಲ್ಲಿ ನನ್ನ ಮೊದಲ ವಿಡಿಯೋ ಬಂದಿರೋದು ಕಳೆದ ವರ್ಷ ಇವತ್ತೇ. ಹಾಗಾಗಿ ಹುಟ್ಟುಹಬ್ಬ ಅಲ್ವ ನನ್ನ ಕೂಸಿದು. 1ನೇ ವರ್ಷದ ಹುಟ್ಟುಹಬ್ಬನ ನಿಮ್ಮೊಟ್ಟಿಗೆಲ್ಲ ಹಂಚ್ಕೊಳ್ಳೋಣ. ಎಷ್ಟು ಖುಷಿ ಅಂದರೆ ನನಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ನಿಮಗೆಲ್ಲರಿಗೂ ನಾನು ಚಿರಋಣಿ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಸಹಕಾರ ಇರೋದ್ರಿಂದ ನಾನು 1 ವರ್ಷದಲ್ಲಿ, ಯಾಕಂದರೆ ಇವತ್ತಿಗೆ 31,369 ಸಬ್ಸ್ಕ್ರೈಬರ್ ಇದ್ದಾರೆ. ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ನನಗೆ ಇನ್ನೇನು ಬೇಕು, ನನಗೆ ಏನು ಬೇಡ. ಈ ಖುಷಿಗೆ ನಾನೊಂದು ಸ್ವೀಟ್ ಮಾಡಿದ್ದೀನಿ. ನನ್ನ ಯಜಮಾನರಿಗೂ ಸ್ವೀಟ್ ತಿನ್ನಿಸ್ತೀನಿ. ಈಗ ಒಂದು ಸ್ವೀಟ್ ತಿನ್ನಿಸಿ ಖುಷಿ ಹಂಚ್ಕೊಳ್ತೀವಿ. ಕೇಕೆಲ್ಲ ಕಟ್ ಮಾಡೋ ಅಭ್ಯಾಸ ನನಗೆ ಇಲ್ಲವೂ ಇಲ್ಲ, ನಾನು ತಿನ್ನೋದು ಇಲ್ಲ. ನೋಡಿ, ಈ ಸ್ವೀಟನ್ನು ನಾನು ನನ್ನ ಯಜಮಾನರಿಗೆ ತಿನ್ನಿಸ್ತೀನಿ. ಹಾಗೆ ಈ ರೆಸಿಪಿನ ನಿಮಗೆ ನನ್ನ ಚಾನಲಲ್ಲಿ ಮುಂದೆ ಹಾಕ್ತೇನೆ. ನೀವು ಕಾಯ್ತಾ ಇರಿ. ಇದು ಸ್ವೀಟು ನಮಗೂ ಇಬ್ಬರಿಗೂ ಅಷ್ಟು ಸಿಹಿ ಅಂತೇಳಿ ಅಷ್ಟು ಸಿಹಿ ದಿನ ಇವತ್ತು. ಇದು ನನ್ನ ಪತ್ನಿಯ ದೊಡ್ಡ ಎಫರ್ಟು. ಅದ್ಭುತವಾಗಿ ಅವಳು ಹೇಳಬೇಕಂತ ಅವಳು ಸೋಲೋ ಎಫರ್ಟ್ ಇದು, ಅಷ್ಟೆಲ್ಲ ಮಾಡಿದ್ದಾಳೆ. ಮತ್ತು ಅದಕ್ಕೆ ಸಬ್ಸ್ಕ್ರೈಬರ್ಶಿಪ್ಪು, ವ್ಯೂವರ್ಶಿಪ್ಪು ಅದು ಹ್ಯೂಜ್, ವೆರಿ ಹ್ಯೂಜ್. ನನಗೆ ಎಷ್ಟು ಸಂತೋಷ ಆಗ್ತಿದೆ ಅಂತ ಹೇಳಿದರೆ ಅದನ್ನು ಅಕ್ಷರದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ತುಂಬ ಖುಷಿ ಆಗ್ತಿದೆ. ಹಾಗಾಗಿ ಇದು ನನ್ನ ಕಡೆಯಿಂದಲೂ ಅವಳಿಗೆ. ನಿಮ್ಮೆಲ್ಲರ ಬಾಯಿಗೂ ಸಿಹಿ ಕೊಡೋಣ. ನೀವೆಲ್ಲರೂ ತಿನ್ನಿ, ಎಲ್ಲರೂ ಖುಷಿಯಿಂದ ಸಿಹಿಯಾಗಿರಿ, ಎಲ್ಲರ ಜೀವನವು ಸಿಹಿಯಾಗಿರಲಿ ಅಂತ ಆಶಿಸ್ತಾ, ಹೀಗೆ ನನ್ನ ಚಾನಲ್ಗೆ ಮುಂದೆ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇರಿ. ಒಳ್ಳೊಳ್ಳೆ ವಿಡಿಯೋಗಳನ್ನು ಕೊಡ್ತೀನಿ. ಒಂದಕ್ಕಿಂತ ಒಂದು ಒಳ್ಳೆ ವಿಡಿಯೋಗಳನ್ನು ಕೊಡೋಕ್ಕೆ ನನ್ನಲ್ಲಿ ಆದಷ್ಟು ಪ್ರಯತ್ನಗಳನ್ನು ನಾನು ಮಾಡ್ತಾ ಹೋಗ್ತೇನೆ. ಹಾಗಾಗಿ ನನ್ನ ಇಡೀ ಕುಟುಂಬಕ್ಕೂ ನಮ್ಮಿಬ್ಬರ ನಮಸ್ಕಾರಗಳು. ನಿಮಗೆಲ್ಲರಿಗೂ ದೇವರು ಚೆನ್ನಾಗಿಟ್ಟಿರಲಿ ಅಂತ ಆಶಿಸ್ತಾ, ಏನಂದರೆ ಇವತ್ತು ನನಗೆ 2 ಖುಷಿಯ ಸುದ್ದಿ. ಯಾವುದಿರ್ಬೋದು? 2 ವಾರದ ಹಿಂದೆ ಸೊಸೆಯ ಆರೋಗ್ಯದ ಬಗ್ಗೆ ಹಾಕಿದ್ದೆ ಅಲ್ವಾ ಫ್ರೆಂಡ್ಸ್? ದೇವರ ದಯದಿಂದ, ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಸೊಸೆ ಚೇತರಿಕೆ ಕಾಣ್ತಾ ಇದ್ದಾಳೆ. ಎದ್ದು ಕೂತ್ಕೊಳ್ಳುವಷ್ಟು ಮಟ್ಟಿಗೆ ಬಂದಿದ್ದಾಳೆ. 1 ತಿಂಗಳಿಂದ ಹಾಸಿಗೆ ಮೇಲೆ ಇದ್ದ ಕಾರಣ, ಆಪರೇಷನ್ಗಳ ಮೇಲೆ ಆಪರೇಷನ್ ಆದ ಕಾರಣ ಅವಳಿಗೆ ಎದ್ದು ಓಡಾಡಲಿಕ್ಕೆ ಇನ್ನೂ ಶಕ್ತಿ ಇಲ್ಲ. ನಿಧಾನಕ್ಕೆ ಇನ್ನು ಒಂದೊಂದೇ ಹೆಜ್ಜೆ ಹಾಕಿ ಅವಳು ಇನ್ನು ಮೊದಲಿನ ಅವಳ ಉತ್ಸಾಹ, ಚಿಲುಮೆಯಂತಹ ಅವಳ ನಮ್ಮ ರಜನಿಯ ಆರೋಗ್ಯ ಮುಂಚಿನಂತೆ ಕೆಲವೇ ತಿಂಗಳುಗಳಲ್ಲಿ ಆಗತ್ತೆ ಅನ್ನೋ ಸಮಾಧಾನನ ನಿಮ್ಮೆಲ್ಲರೊಟ್ಟಿಗೆ ಹಂಚ್ಕೊಳ್ಳೋಣ. ಅದು ಒಂದು ನನಗೆ ಅತ್ಯಂತ ಖುಷಿಯ ವಿಷಯ ಅಲ್ವೇನ್ರಿ? ನಿನ್ನೆ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಅವಳನ್ನು ನಡೆಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಬಟ್ ಅವಳಿಗೆ 1 ತಿಂಗಳಿಂದ
ಮಲಗಿಯೇ ಇದ್ದ ಕಾರಣ ನಡೆಯಕ್ಕೆ ಕಷ್ಟ ಆಗ್ತಾ ಇದೆ. ಫಿಸಿಯೋಥೆರಪಿ ಎಲ್ಲ ಮಾಡಿ ಅವಳನ್ನು ನಡೆಸ್ತಾ ಇದ್ದಾರೆ. ಕೆಲವೇ ದಿನಗಳಲ್ಲಿ ಅವಳು ಚೇತರಿಕೆ ಕಂಡು ಮಗುವಿನೊಂದಿಗೆ ಖುಷಿಯ ದಿನಗಳನ್ನ ಕಳಿತಾಳೆ. ನಿಧಾನವಾಗಿ ಚೇತರಿಕೆ ಆಗ್ತಾ ಇದೆ. ಕಾಂಪ್ಲಿಕೇಶನ್ಸ್ ಫೇಸ್ ಮಾಡಿದ್ಲಲ್ವ ಅವಳು, ಹಾಗಾಗಿ ಸ್ವಲ್ಪ ಸಮಯ ಬೇಕು. ಏನೇ ಆಗ್ಲಿ ನಿಧಾನ ಆದ್ರೂ ಪರವಾಗಿಲ್ಲ, ಅವಳು ಹುಷಾರಾಗಿ ಮಗುವಿನೊಂದಿಗಿರುವ ದಿನನ ನೋಡಕ್ಕೆ ನಾವೆಲ್ಲರೂ ಕಾತರರಾಗಿದ್ದೇವೆ. ನಿಮಗೂ ಮುಂದೆ ಆ ವಿಷಯಗಳನ್ನೆಲ್ಲ ನಾನು ತಿಳಿಸ್ತೇನೆ. ಈ ಖುಷಿ ವಿಷಯವನ್ನು ಹೇಳಲೇಬೇಕಲ್ವ ನಿಮ್ಮೊಂದಿಗೆ, ಯಾಕಂದ್ರೆ ನಿಮ್ಮೆಲ್ಲರ ಪ್ರಾರ್ಥನೆ, ನಮ್ಮ ಕುಟುಂಬದ ಪ್ರಾರ್ಥನೆ, ಎಲ್ಲರ ಪ್ರಾರ್ಥನೆಯಿಂದಲೇ ಅವಳು ಇವತ್ತು ಚೇತರಿಕೆ ಕಂಡಿರೋದು. ಮುಂದೆ ನಿಮ್ಗೆ ಅದನ್ನು ಅಪ್ಡೇಟ್ ಕೊಡ್ತಾ ಇರ್ತೀನಿ ನಾನು. ಈ 2 ಸಿಹಿ ಸುದ್ದಿನೂ ನಿಮ್ಮೊಟ್ಟಿಗೆ ಕೊಡೋಣ ಇವತ್ತು ಅಂತ ನಾನು ವಿಡಿಯೋ ಶುರು ಮಾಡಿದೆ. ಹಾಗೆ ಫ್ರೆಂಡ್ಸ್, ಯಜಮಾನ್ರು ಕೇಳ್ತಾ ಇದ್ರು, ಕೂಸಿನ 1 ವರ್ಷದ ಹುಟ್ಟು ಹಬ್ಬ ಅಲ್ವಾ ಇವತ್ತು, ಏನ್ ಬೇಕು ನಿಂಗೆ ಕೇಳ್ತಿದ್ರು. ಏನಿದೆ, ಎಲ್ಲವೂ ಜೀವನದಲ್ಲಿ ಭಗವಂತ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾನೆ. ಅತಿಯಾಗಿ ನನಗೆ ಯಾವುದೂ ಬೇಡವೂ ಬೇಡ. ಬಟ್ಟೆ ತಗೋ, ಡ್ರೆಸ್ ತಗೋ ಅಂತ ಹೇಳ್ತಾ ಇದ್ರು. ಏನೂ ಬೇಡ ನನಗೆ. ಈಗ ಮಾವಿನ ಹಣ್ಣು ಸೀಸನ್ ಅಲ್ವಾ, ನಮ್ಮ ಕ್ಯಾಂಪಸ್ ಅಲ್ಲಿ ಫ್ರೆಶ್ ಆಗಿ ಕೆಮಿಕಲ್ ಹಾಕದೆ ಬೆಳೆದು ಮಾವಿನ ಹಣ್ಣು ತಂದು ಸಂಡೆ ತಗೊಂಡು ಬಂದು ಮಾರ್ತಾರೆ ಅವರು, ಆಲ್ಫಾನ್ಸೋ ಮಾವಿನ ಹಣ್ಣು. ನಾನು ಹೇಳಿದೆ ಹಸ್ಬೆಂಡ್ ಕೈಯಲ್ಲಿ, ನಿನ್ನೆ ಮೆಸೇಜ್ ಬಂದಿರುತ್ತೆ ನಮ್ಮ ಗ್ರೂಪಲ್ಲಿ, ಬೇಕು ಅಂದವರು ಬೇಕು ಅಂತ ಹೇಳಬೇಕು. ನಾನು ಹೇಳಿದೆ ನಂಗೆ ಏನು ತಗೋ ಅಂತಿದ್ದಿರಲ್ಲ, ಏನು ಬೇಡ, ಇಷ್ಟೊಂದು ಮಾವಿನ ಹಣ್ಣು ತಿಂತಾ ಇದ್ದೀವಿ ಮಾವಿನ ಹಣ್ಣು ಸೀಸನ್ನಲ್ಲಿ, ಬಟ್ ಇದು ಪ್ರತಿ ವರ್ಷ ನಾನು ತಗೊಳ್ತೀನಿ ಅವ್ರ ಕೈಯಲ್ಲಿ, ಸೂಪರ್ ಆಗಿರುತ್ತೆ. ಅದಕ್ಕಾಗಿ ನನಗೆ ಮಾವಿನ ಹಣ್ಣೆ ಕೊಡಿಸ್ಬಿಡಿ ಅಂತ ಹೇಳಿದೆ. ನೋಡಿ 3 kg ಮಾವಿನ ಹಣ್ಣು ಬಾಕ್ಸ್ ಅದು, ನೋಡಿ ತೋರಿಸ್ತೀನಿ ನಿಮಗೆ. ನೋಡಿ ಹೇಗಿರುತ್ತೆ ನೋಡಿ ಫ್ರೆಂಡ್ಸ್, ಸೂಪರ್ ಟೇಸ್ಟಿ ಆಗಿರುತ್ತೆ. ಅದಕ್ಕೆ ನಾನು ಕೂಸಿನ 1 ವರ್ಷದ ಹುಟ್ಟು ಹಬ್ಬಕ್ಕೆ ಇದೇ ಉಡುಗೊರೆ ಸಾಕು ನನಗೆ ಅಂತ ಇದನ್ನೇ ತಗೊಂಡೆ. ನೋಡಿ ಸಖತ್ತಾಗಿದೆ ಅಲ್ವಾ, ಸೂಪರ್ ಆಗಿ ತಿನ್ಬೋದಲ್ಲ ಒಂದಷ್ಟು ದಿವಸ. ಮಾವಿನ ಹಣ್ಣು ಎಷ್ಟು ಸಲ ಆಯ್ತು, ರಸಾಯನ ಆಯ್ತು, ಹಣ್ಣನ್ನೇ ಅಂತೂ ದಿನ ತಿಂತೀವಿ, ಒಂದು ದಿನ ಬಿಡಲ್ಲ. ಆಯ್ತು, ಮುಂದಿನ ತಿಂಗಳಿಂದ ಮಾವಿನ ಹಣ್ಣೆಲ್ಲ ಕಡಿಮೆ ಆಗ್ಬಿಡತ್ತಲ್ಲ, ತಿನ್ನಕ್ಕೆ ಸಿಗುದಿಲ್ಲ. ಈ ಸೀಸನ್ ಅಲ್ಲಿ ತಿಂದ್ಬಿಡ್ಬೇಕಲ್ವಾ. ಮಾವಿನ ಹಣ್ಣು ಹಲಸಿನ ಹಣ್ಣು ಸೀಸನ್ ನನಗೆ 2 ತುಂಬಾ ಇಷ್ಟ ಫ್ರೆಂಡ್ಸ್, ಬಿಡಕ್ಕಾಗೋದಿಲ್ಲ. ಇದೇ ನಮ್ಗಿಬ್ರಿಗೂ ಗಿಫ್ಟ್ ಇವತ್ತು. ನಾನು ಅವ್ರಿಗೆ ಕೊಡೋದು, ಅವ್ರು ನನಗೆ ಕೊಡೋದು ಅಲ್ವಾ, ನಾನು ಕಟ್ ಮಾಡಿ ತಿನ್ನಕ್ ಕೊಡೋದು ಅವರಿಗೆ. ಹಂಗೆ ಇದೇ ನಮ್ಮ ಇವತ್ತಿನ ಕೂಸಿನ ಹುಟ್ಟು ಹಬ್ಬದ ಉಡುಗೊರೆ ಅಲ್ಲ, ಪರ್ಚೇಸ್ ಮಾಡಿದ್ದು. ಹಾಗಿದ್ರೆ ಇನ್ನು ನಾವು ಹೊರಗಡೆ ಹೋಗಿ ಮಧ್ಯಾಹ್ನ ಎಲ್ಲ ಊಟ ಮಾಡ್ಕೊಂಡು ಮನೆಗೆ ಬರ್ತೀವಿ. ಸಿಗೋಣ ಹಾಗಿದ್ರೆ ಮುಂದಿನ ವಿಡಿಯೋಗಳಲ್ಲಿ, ಒಳ್ಳೊಳ್ಳೆ ವಿಡಿಯೋಗಳ ಜೊತೆಗೆ. ಹೀಗೆ ಸಪೋರ್ಟ್ ಮಾಡ್ತಾ ಇರ್ತೀರಲ್ವ ಎಲ್ಲರೂ. ಶ್ಯಾಮಲಾ ಬ್ಲಾಗ್ಸ್ ಇಷ್ಟಪಡುವವರು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ಕೊಂಡು ಬಿಡಿ. ಸಿಗೋಣ ಹಾಗಿದ್ರೆ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್ ಎಲ್ಲರಿಗೂ, ನಮಸ್ತೆ.